ಸೊ ಈಗ ಏರ್ಪೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಫೋನ್ ಕರೆಗಳು ಬಂದ್ಬಿಟ್ಟು ಬೆದರಿಕೆ ಹಾಕೋದಿದೆ. ವಿಮಾನ ಹತ್ತಕ್ಕೆ ಹೋದಂತವನೇ ಅಲ್ಲಿ ಬೆದರಿಕೆಯನ್ನು ಹಾಕಿದ್ರೆ ಹೇಗಿರುತ್ತೆ? ಏರ್ ಇಂಡಿಯಾ ಸಿಬ್ಬಂದಿಗೆ ನಾನು ಉಗ್ರ ಅಂತ ಬೆದರಿಕೆ ಹಾಕ್ತಾನೆ. ವಿಮಾನದಲ್ಲಿ ಪ್ರಯಾಣಿಸೋಕೆ ಹೋಗಿರ್ತಾನೆ ಅವನು, ಹೋಗ್ಬಿಟ್ಟು ಎಲ್ಲವೂ ತಗೊಳ್ತಾನೆ, ಟಿಕೆಟ್ ತಗೊಳ್ತಾನೆ, ಎಲ್ಲವೂ ಆಗತ್ತೆ. ಇನ್ನೇನು ವಿಮಾನ ಹತ್ತಬೇಕು ಅಂತ ಇರುತ್ತೆ, ಅವನು ನಾನು ವಿಮಾನ ಹತ್ತಲ್ಲ, ನಾನು ಟೆರ್ರಿಸ್ಟ್ ಅಂತ ಹೇಳ್ತಾನೆ. ಯಾಕೆ ಏನು ಅಂತ ಅವನು ಹಿನ್ನೆಲೆ ತಿಳ್ಕೊಂಡ್ಬಿಟ್ರೆ ಭಯಂಕರವಾಗಿದೆ. ಸೊ ಬೆದರಿಕೆ ಹಾಕಿ ಪೊಲೀಸರ ಅತಿಥಿಯಾಗಿದ್ದಾನೆ ಇವನು, ಆದರ್ಶ್ ಕುಮಾರ್ ಸಿಂಗ್ ಅಂತೇಳಿ. ನಮ್ಮ ರಾಜ್ಯದವ್ರು ಹಿಂಗೆಲ್ಲ ಮಾಡಕ್ ಹೋಗಲ್ಲ. ಕಳೆದ 17ನೇ ತಾರೀಕಿಗೆ ಕೆಂಪೇಗೌಡ ಏರ್ಪೋರ್ಟ್ನಿಗೆ ಈ ಪ್ರಯಾಣಿಕ ಹೋಗಿರ್ತಾನೆ. ಸರಿ, ಇವನೇ ಅವನು ಆದರ್ಶ್ ಕುಮಾರ್ ಸಿಂಗ್ ಅಂತ ಹೇಳಿ 17ನೇ ತಾರೀಕಿಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹೋದಂಥ ಸಂದರ್ಭದಲ್ಲಿ ನಾನು ಟೆರ್ರಿಸ್ಟ್ ಗುಂಪಿಗೆ ಸೇರಿದವನು ಅಂತ ಹೇಳಿ ಅಲ್ಲೆಲ್ಲ ಬೆದರಿಕೆ ಹಾಕ್ತಾನೆ. ಯಾಕೆ ಇವನೆಲ್ಲ ಹಿಂಗೆ ಹೇಳಿದ್ದಾನೆ ಅಂತ ಸ್ವಲ್ಪ ಹಿನ್ನೆಲೆಯನ್ನು ವಿಚಾರಿಸಿದಾಗ ಅಸಲಿ ಕಹಾನಿ ಗೊತ್ತಾಗತ್ತೆ. ಬಟ್ ಈಗ ಏನು ಮಾಡಿದರೂ ಪ್ರಯೋಜನ ಇಲ್ಲ. ಪೊಲೀಸರು ಒದ್ದು ಒಳಗಡೆಗೆ ಹಾಕಿದ್ದಾರೆ, ಬೆಂಡ್ ಎತ್ತುತ್ತಾ ಇದ್ದಾರೆ. ಇವನು ಮೂಲತಃ ಉತ್ತರ ಪ್ರದೇಶದವನು ಆದರ್ಶ್ ಕುಮಾರ್ ಸಿಂಗು. ಸೊ ಈಗ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ವ್ಯಾಸಂಗ ಕೂಡ ಮಾಡ್ತಾ ಇದ್ದಾನಂತೆ ಇವನು ಆದರ್ಶು. ಬಟ್ ಯಾಕೆ ಓದ್ತಾ ಇದ್ದವನು ಏರ್ಪೋರ್ಟ್ನಲ್ಲಿ ಹಿಂಗೆಲ್ಲ ಹೋಗಿ ಹೇಳುವಂಥದ್ದು ಏನಿತ್ತು ಅವನಿಗೆ ಅಂತ ಅಂದರೆ, ಅದಕ್ಕೆ ಕಾರಣ ಒಂದು ಯುವತಿಯನ್ನು ಇವನು ಪ್ರೀತಿಸ್ತಾ ಇರ್ತಾನೆ. ಓಕೆ, ಯುವತಿಯನ್ನು ಪ್ರೀತಿಸ್ತಪ್ಪೇನು, ಪ್ರೀತಿಸ್ತಾ ಇದ್ದ. ಹಂಗಂತೇಳ್ಬಿಟ್ಟು ನಾನು ಟೆರಿಸ್ಟ್ ಗುಂಪಿಗೆ ಸೇರಿದವನು ಅಂತ ಯಾಕೆ ಹೇಳ್ದ ಅಂತಂದರೆ, ಪ್ರೇಮ ವೈಫಲ್ಯ ಆಗಿಬಿಡುತ್ತೆ. ಹಾಗಾಗಿ ಮನನೊಂದಂತಹ ಆದರ್ಶ್ ಕುಮಾರ್ ಸ್ವಗ್ರಾಮ ಲಕ್ನೋಗೆ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಅದರ ಪರಿಣಾಮವಾಗಿ ಈಗ ಈ ರೀತಿಯಾಗಿ ಹೇಳಿಕೊಡುವಂಥ ಪರಿಸ್ಥಿತಿ ಬಂತವನಿಗೆ. ಮಾನಸಿಕವಾದಂಥ ಸ್ಥೀಮಿತವನ್ನು ಕಳೆದುಕೊಂಡಿದ್ದಾನೆ ಅನ್ನೋ ಮಾಹಿತಿ ಇದೆ ಪ್ರಾಥಮಿಕ ತನಿಖೆಯಲ್ಲಿ. ಸೊ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾಲೇಜಿನಲ್ಲಿ ಓದ್ತಾ ಇದ್ದವನು ಇವನು. ಯುವತಿಯನ್ನು ಪ್ರೀತಿ ಮಾಡಿರ್ತಾನೆ, ಪ್ರೇಮ ವೈಫಲ್ಯವಾಗುತ್ತೆ. ಸೊ ಹಾಗಾಗಿ ಮಾನಸಿಕವಾಗಿ ಸ್ಥೀಮಿತವನ್ನು ಕಳ್ಕೊಂಡಿದ್ದಾನೆ ಅಂತ ಈಗ ಸದ್ಯಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಮೂಲತಃ ಉತ್ತರ ಪ್ರದೇಶದಿಂದ ಲಕ್ನೋನು. ಸೊ ಲಕ್ನೋಗೆ ಹೋಗಬೇಕಾಗಿತ್ತು, ಲಕ್ನೋಗೆ ಹೋಗದೇನೆ ಎಲ್ಲ ಟಿಕೆಟ್ ಎಲ್ಲ ತೆಗೆದುಕೊಂಡ್ರೂ ಕೂಡ ನಾನು ಹೋಗಲ್ಲ, ನಾನು ಟೆರರಿಸ್ಟ್ ಗುಂಪಿಗೆ ಸೇರಿದವನು ಅಂತ ಹೇಳಿ ಫುಲ್ಲಲ್ಲೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡ್ತಾನೆ. ಅಲ್ಲೊಂದಿಷ್ಟು ಗಾಬರಿ ಆಗಿಬಿಡ್ತಾರೆ ಅಲ್ಲಿರುವಂಥ ಸಿಬ್ಬಂದಿಗಳೆಲ್ಲ ಮೊದಲು. ಆಮೇಲೆ ಪೊಲೀಸರು ಕರ್ಕೊಂಡು ಹೋಗಿ ಈಗ ವಿಚಾರಿಸಿದಾಗ ಗೊತ್ತಾಗತ್ತೆ ಅವನು ಈ ರೀತಿಯಾಗಿ ಪ್ರೇಮ ವೈಫಲ್ಯದಿಂದ ಮಾನಸಿಕ ಸ್ಥೀಮಿತವನ್ನು ಕಳ್ಕೊಂಡು ಈ ರೀತಿಯಾಗಿ ಹೇಳಿದ್ದಾನೆ ಅಂತ ಹೇಳಿ. ಅದೇನಪ್ಪ, ನನ್ನ ಸಹೋದ್ಯೋಗಿ ಮಧುಕೃಷ್ಣನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಧುಕೃಷ್ಣ, ಈ ವಿಮಾನ ನಿಲ್ದಾಣಕ್ಕೆ ಫೋನ್ ಕರೆ ಮಾಡಿ ಬೆದರಿಕೆ ಹಾಕುವಂಥವ್ರು ಕೂಡ ಆಮೇಲೆ ಬರೋದು ಪ್ರಾಥಮಿಕ ತನಿಖೆಯಲ್ಲಿ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ರು, ಸ್ಥೀಮಿತ ಕಳ್ಕೊಂಡಿದ್ರು ಅಂತ ಹೇಳ್ತಾರೆ. ಇವನು ನೋಡಿದ್ರೆ ವಿಮಾನ ಹತ್ತಕ್ಕೆ ಒಳಗಡೆಗೆ ಹೋಗಿರ್ತಾನೆ, ಅಲ್ಲಿ ನೋಡ್ಬಿಟ್ಟು ನಾನು ಟೆರರಿಸ್ಟ್ ಗುಂಪಿಗೆ ಸೇರಿದವನು ಅಂತ ಹೇಳ್ತಾನೆ. ಈಗಲೂ ಅವನು ಮಾನಸಿಕ ಸ್ಥೀಮಿತ ಕಳ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಇವರೆಲ್ಲ ಎಸ್ಕೇಪ್ ಆಗಕ್ಕೆ ಹಿಂಗೆ ಹೇಳೋದಾ, ಇಲ್ಲ ನಿಜವಾಗಿಯೂ ಕೂಡ ಮಾನಸಿಕ ಸ್ಥೀಮಿತ ಕಳ್ಕೊಂಡಿರೋದಾ? ಖಂಡಿತ ಅರುಣ್, ಪೊಲೀಸರ ವಿಚಾರಣೆ ವೇಳೆ ಆತನ ಮಾತುಗಳು ಮತ್ತು ಆತನ ನಡೆ ವರ್ತನೆಯನ್ನು ಗಮನಿಸಿದಾಗ ಆತ ಸದ್ಯಕ್ಕೆ ಮಾನಸಿಕ ಅಸ್ವಸ್ಥ, ಭಾಳಷ್ಟು ಡಿಪ್ರೆಷನ್ ಇಲ್ಲದೆ ಅಂತಕ್ಕಂಥದ್ದು ಪೊಲೀಸರಿಗೂ ಕೂಡ ಗೊತ್ತಾಗಿರೋದು. ಆದರೆ ಆ ಡಿಪ್ರೆಷನ್ಗೆ ಪ್ರಮುಖ ಕಾರಣ ಏನು ಅಂತ ಪೊಲೀಸರು ವಿಚಾರಣೆ ವೇಳೆ ತಿಳ್ಕೊಂಡಾಗ ಕೂಡ ಆತ ಏನು ಮೂಲತಃ ಉತ್ತರ ಪ್ರದೇಶದವನು, ಇಲ್ಲಿ ಬೆಂಗಳೂರಿನಲ್ಲಿ ಓದಲಿಕ್ಕೆ ಅಂತ ಬಂದಿರ್ತಾನೆ. ಆದರೆ ಓದಲಿಕ್ಕೆ ಬಂದನು ಓದ್ಕೊಂಡಿದ್ರೆ ಈ ಥರದ ಆಗ್ತಿರ್ಲಿಲ್ಲ. ಒಬ್ಬ ಹುಡುಗಿಯನ್ನು ಕಾಲೇಜಲ್ಲಿ ಲವ್ ಮಾಡ್ತಾನೆ, ಆ ಹುಡುಗಿ ಜೊತೆ ಬ್ರೇಕಪ್ ಆಗಿ ಲವ್ ಫೈಲ್ಯೂರ್ ಆಗುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಆತ ಸಾಕಷ್ಟು ಮನನೊಂದಿರ್ತಾನೆ, ಡಿಪ್ರೆಷನ್ಗೆ ಹೋಗಿರ್ತಾನೆ. ಹಾಗಾಗಿ ತನ್ನ ಸ್ವಗ್ರಾಮಕ್ಕೆ ವಾಪಸ್ ಹೋಗ್ಬಿಡೋಣ ಅಂತ ನಿರ್ಧಾರ ಮಾಡಿ ಕಳೆದ 17ನೇ ತಾರೀಕು ಲಕ್ನೋಗೆ ಟಿಕೆಟನ್ನು ಕೂಡ ಬುಕ್ ಮಾಡಿಕೊಂಡಿರ್ತಾನೆ. ರಾತ್ರಿ 10:40ಕ್ಕೆ ಟರ್ಮಿನಲ್ 2 ಇಂದ ಫ್ಲೈಟ್ ಕೂಡ ಬಂದಿರುತ್ತೆ. ಈತ ಚೆಕ್ ಇನ್ ಆಗಿ ಇನ್ನೇನು ಬೋರ್ಡಿಂಗ್ ಆಗಿ ಇನ್ನೇನು ಫ್ಲೈಟ್ ಹತ್ತಿ ಹೋಗಬೇಕು. ಆದರೆ ಕೊನೆ ಕ್ಷಣದಲ್ಲಿ ಫ್ಲೈಟಲ್ಲಿ ಇದ್ದಂಥವನು ವಾಪಸ್ ಬರ್ತಾ ಇರ್ತಾನೆ. ಆ ಕಾರಣಕ್ಕಾಗಿ ಅಲ್ಲಿನ ಭದ್ರತಾ ಸಿಬ್ಬಂದಿ ಅವನನ್ನು ತಡೆದು ಪ್ರಶ್ನೆ ಮಾಡ್ತಾರೆ, ಯಾಕೆ ನೀವು ವಾಪಸ್ ಹೋಗ್ತಾ ಇದೆಯಾ ಅಂತ ಕೇಳಿದಾಗ, ಇಲ್ಲ ನಾನು ವಾಪಸ್ ಹೋಗಬೇಕು, ನನಗೇನೋ ಕೆಲಸ ಇದೆ ಅಂತ ಆರಂಭದಲ್ಲಿ ಹೇಳಿದ್ರು ಕೂಡ ಅವರಿಗೆ ಅನುಮಾನ ಬರುತ್ತೆ ಈತನ ಮಾತುಗಳು ಮತ್ತು ನಡೆ ಬಗ್ಗೆ. ಹಾಗಾಗಿ ಆತನ ಫ್ಲೈಟ್ ಟೇಕ್ ಆಫ್ ಆಗಲಿ, ತದನಂತರ ನಿಮ್ಮನ್ನು ಹೊರಗಡೆ ಕಳಿಸ್ಕೊಡ್ತೀವಿ, ಏನು ಫಾರ್ಮಾಲಿಟೀಸ್ ಇದೆ ಅದನ್ನು ಮುಗಿಸಿ ಅಂತ ಹೇಳ್ತಾರೆ. ಆದರೆ ಆ ಸಂದರ್ಭದಲ್ಲಿ ಆತ ಏಕಾಏಕಿ, ಇಲ್ಲ ನಾನು ಒಬ್ಬ ಟೆರರಿಸ್ಟ್ ಗುಂಪಿನಿಂದ ಬಂದಿದ್ದೀನಿ, ಮತ್ತೊಂದು ಕಡೆ ಆ ವಿಮಾನ ಏನಿದೆ ಲಕ್ನೋಗೆ ಹೋಗ್ತಾ ಇದೆ, ಆ ವಿಮಾನದಲ್ಲಿ ಬಾಂಬ್ ಇದೆ, ಅದು ಲಕ್ನೋಗೆ ತಲುಪಲ್ಲ, ಹಾಗಾಗಿ ನಾನು ವಾಪಸ್ ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳ್ತೇನೆ. ಹಾಗಾಗಿ ಆ ಥರ ಹೇಳಿದಾಗ ಯಾರು ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗಲ್ಲ. ಏರ್ಪೋರ್ಟ್ ಅಂದ್ರೆ ಸೂಕ್ಷ್ಮವಾದ ಪ್ರದೇಶ. ಹಾಗಾಗಿ ಆತನನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾರೆ. ಆ ವಿಚಾರಣೆ ವೇಳೆ ಆತ ಡಿಪ್ರೆಷನ್ಗೆ ಒಳಗಾಗಿರೋದು, ಆತನ ಡಿಪ್ರೆಷನ್ಗೆ ಈ ಎಲ್ಲ ಕಾರಣಗಳಿರುವಂಥದ್ದು ಗೊತ್ತಾಗಿರುವಂಥದ್ದು. ಆದರೂ ಕೂಡ ಇದನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಸದ್ಯಕ್ಕೆ ಪೊಲೀಸರು ಈತನ ವಿರುದ್ಧ ಪ್ರಕರಣವನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡು ಈಗ ಹೆಚ್ಚಿನ ವಿಚಾರಣೆಯನ್ನು, ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಅರುಣ್. ಓಕೆ ಮಧುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ಸೊ ಇದು ಸಾಮಾನ್ಯವಾಗ್ಬಿಟ್ಟಿದೆ ಈಗ ವಿಮಾನ ನಿಲ್ದಾಣದಲ್ಲಿ ಈ ರೀತಿಯಾಗಿ ಬೆದರಿಕೆ ಕರೆಯನ್ನು ಮಾಡುವಂಥವ್ರು ಕೆಲವರು. ಅದಾದಮೇಲೆ ಈಗ ಫಸ್ಟ್ ಟೈಮ್ ಆ ರೀತಿಯಾಗಿ ಅಲ್ಲಿ ಹೋಗ್ಬಿಟ್ಟು ನಾನು ಟೆರರಿಸ್ಟ್ ಗುಂಪಿಗೆ ಸೇರಿದವನು ಅಂತ ಹೇಳಿ, ಆ ಟೆರರಿಸ್ಟ್ ಗುಂಪಿಗೆ ಸೇರಿದವನು ಅಂತ ಹೇಳಬೇಕಾದ್ರೆ ಅವನಿಗೆ ಮಾನಸಿಕ ಸ್ಥಿಮಿತ ಇರೋದಿಲ್ವಾ? ಬೇರೆ ಎಲ್ಲ ಹೇಳ್ಬೋದಾಗಿತ್ತು, ಅವನು ಟೆರರಿಸ್ಟ್ ಗುಂಪಿಗೆ ಸೇರಿದವನೇ ಅಂತ ಯಾಕೆ ಹೇಳ್ಕೊಳ್ತಾರೆ? ಅದು ಅವಾಗ ಮಾನಸಿಕ ಸ್ಥಿಮಿತ ಸರಿ ಇರುತ್ತಾ? ಓಕೆ,